ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲ್ಲಿದ್ದಲು ಕಳ್ಳತನ, ಗುತ್ತೇದಾರರು ಸೇರಿ 2 ವಿರುದ್ಧ ಪ್ರಕರಣ ದಾಖಲು, ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ. ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಮಾಜದವರನ್ನು ನೇಮಿಸಲಿ, ಭಾಸ್ಕರ್ ಬಾಬು ಒತ್ತಾಯ. ನವೆಂಬರ್ 28ರಂದು ಸರ್ಕಾರಿ ನೌಕರರ ಸಂಘದಿಂದ ಸಿಂಧನೂರಿನಲ್ಲಿ ಕನ್ನಡ ರಾಜ್ಯೋತ್ಸವ, ಪ್ರತಿಭಾ ಪುರಸ್ಕಾರ ಕಾರ್ಯಾಗಾರ ಆಯೋಜನೆ, ಭೀಮಣ್ಣ ನಾಯಕ್. ಪತ್ರಕರ್ತರ ಸಂಘಟನೆಗಳಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ, ಆರ್ ಗುರುನಾಥ್. ನವೆಂಬರ್ 28ರಂದು ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ, ನಾಡೋಜ ಮಹೇಶ್ ಜೋಶಿ ಆಗಮನ, ಪಲಗುಲು ನಾಗರಾಜ್. ಮತ್ತು ಹೆಗ್ಗಸನಹಳ್ಳಿ ಬಳಿ ಲಾರಿ ಡಿಕ್ಕಿಯಾಗಿ ವ್ಯಕ್ತಿ ಸ್ಥಳದಲ್ಲಿಯೇ ಸಾವು. ವಾರ್ತೆಗಳ ವಿವರ. RTPS ಮತ್ತು YTPSಗಳಿಗೆ ಪೂರೈಕೆ ಮಾಡುವ ಕಲ್ಲಿದ್ದಲು ಅಕ್ರಮವಾಗಿ ಸಾಗಿಸುವ ಪ್ರಕರಣ ಬಯಲಾಗಿದ್ದು, ಗುತ್ತಿಗೆದಾರ ಹಾಗೂ ಎರ್ಮನ್ಸ್ ರೈಲ್ವೆ ಸ್ಟೇಷನ್ ಮಾಸ್ಟರ್ ವಿರುದ್ಧ ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. RTPS ಮತ್ತು YTPSಗಳಿಗೆ ಪೂರೈಕೆ ಮಾಡುವ ಕಲ್ಲಿದ್ದಲು ಅಕ್ರಮವಾಗಿ ಸಾಗಿಸುವ ಪ್ರಕರಣಗಳು ಬಯಲಾಗಿದ್ದು, ಗುತ್ತೇದಾರರ ಹಾಗೂ ಯರಮರಸ್ ರೈಲ್ವೆ ಸ್ಟೇಷನ್ ಮಾಸ್ಟರ್ ವಿರುದ್ಧ ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಧ್ಯಮಗಳಲ್ಲಿ ಕಲ್ಲಿದ್ದಲು ಅಕ್ರಮ ಸಾಗಾಣಿಕೆ ಕುರಿತಾದ ವರದಿಯಾಗುತ್ತಿದ್ದಂತೆ ಎಚ್ಚೆತ್ತ ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳು 3 ಜನ ಅಧಿಕಾರಿಗಳ ತಂಡವನ್ನು ರವಾನಿಸಿ ಪರಿಶೀಲನೆಗೆ ಆದೇಶಿಸಿದ್ದರು. ತಾಂತ್ರಿಕ ಅಧಿಕಾರಿ ಯತಿರಾಜ್ ನೇತೃತ್ವದ 3 ಜನ ಅಧಿಕಾರಿಗಳು RTPS ಮತ್ತು YTPS ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಕ್ರಮ ಬಯಲಾಗಿದೆ. ಅನಧಿಕೃತ ಸ್ಥಳದಲ್ಲಿ ಗುತ್ತೇದಾರರ ಶ್ರೀನಿವಾಸ್ ಹಾಗೂ ಯರಮರ ಸ್ಟೇಷನ್ ಮಾಸ್ಟರ್ ಸೇರಿ ಅಕ್ರಮ ನಡೆಸಿರುವ ಕುರಿತು YTPS ಕಾರ್ಯನಿರ್ವಾಹಕ ನಿರ್ದೇಶಕ ಮಹೇಂದ್ರ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಗುತ್ತೇದಾರ ಶ್ರೀನಿವಾಸ್ಲು ಶ್ರೀ ಗುರು ರಾಘವೇಂದ್ರ ಎಂಟರ್ಪ್ರೈಸಸ್ ಏಜೆನ್ಸಿ ಮೂಲಕ ರೈಲ್ವೆ ಬೋಗಿ ಸ್ವಚ್ಛತೆ ಗುತ್ತಿಗೆ ಪಡೆದಿದ್ದು, ಕಲ್ಲಿದ್ದಲು ಡಂಪಿಂಗ್ ಯಾರ್ಡ್ಗೆ ರವಾನಿಸುವ ಬದಲು ಬೇರೆ ಸ್ಥಳದಲ್ಲಿ ಅನಧಿಕೃತವಾಗಿ ಸಂಗ್ರಹಿಸಿ ಸಾಗಾಣಿಕೆ ಮಾಡಿರುವ ತನಿಖೆಯಿಂದ ಬಯಲಾಗಿದೆ. 120 ಮೆಟ್ರಿಕ್ ಟನ್ 2 ಶಾಖೋತ್ಪನ್ನ ಘಟಕಗಳಿಗೆ ಪೂರೈಕೆಯಾಗಿರುವ ಕಲ್ಲಿದ್ದಲಿನಲ್ಲಿ ಸರಿಸುಮಾರು 120 ಮೆಟ್ರಿಕ್ ಟನ್ ಕಲ್ಲಿದ್ದಲು ಕಳ್ಳತನವಾಗಿರುವ ದೂರು ಕೇಳಿಬಂದಿದೆ. ಸರಿಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಕಲ್ಲಿದ್ದಲು ಅಕ್ರಮ ಸಾಗಾಣಿಕೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಯರಮರಸ್ ರೈಲು ನಿಲ್ದಾಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಅಲ್ಲಿಂದಲೇ ಅಕ್ರಮ ಸಾಗಾಣಿಕೆ ಮಾಡಲಾಗಿದೆ. YTPS ಹಾಗೂ RTPS ಕೇಂದ್ರಗಳಿಗೆ ಬರುವ ರೈಲು ವ್ಯಾಗನ್ ಮಾರ್ಗ ಮಧ್ಯೆ ನಿಲುಗಡೆಯಾಗಿರುವುದು ಹಾಗೂ 2 ಘಟಕಗಳ ಕಲ್ಲಿದ್ದಲು ವಿಭಾಗದ ಅಧಿಕಾರಿಗಳ ಮೇಲುಸ್ತುವಾರಿ ಮಾಡದೇ ಇರುವ ಕುರಿತು ಅನುಮಾನಗಳು ವ್ಯಕ್ತವಾಗಿವೆ. RTPS ಮತ್ತು YTPSಗೆ ಪೂರೈಕೆಯಾಗಿರುವ ಕಲ್ಲಿದ್ದಲು ನಿಗದಿತ ಕಾಲದಲ್ಲಿಯೇ ವಿಲೇವಾರಿ ಮಾಡಬೇಕೆಂದು ಷರತ್ತು ಇದ್ದರೂ ಮಾರ್ಗ ಮಧ್ಯದಲ್ಲಿ ಕಲ್ಲಿದ್ದಲು ವ್ಯಾಗನ್ ನಿಲ್ಲಿಸಿ ಅಕ್ರಮವಾಗಿ ಕಲ್ಲಿದ್ದಲು ಇಳಿಕೆ ಮಾಡಿರುವುದರ ಹಿಂದೆ ದೊಡ್ಡ ಮಟ್ಟದ ಶಕ್ತಿಗಳು ಕೈಜೋಡಿಸಿವೆ ಎಂದು ದೂರುಗಳು ಕೇಳಿಬಂದಿವೆ.
ಕಲ್ಲಿದ್ದಲು ಕೊರತೆಯ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ಕೇಂದ್ರಗಳ ಉತ್ಪಾದನೆ ಕುಸಿಯುತ್ತಿರುವಾಗ ಮಾರ್ಗ ಮಧ್ಯದಲ್ಲಿಯೇ ಕಲ್ಲಿದ್ದಲು ಕಳ್ಳತನ ನಡೆದರೂ ಯಾರಿಗೂ ತಿಳಿಯದೆ ಹೋಗಿರಲು ಸಾಧ್ಯವಿಲ್ಲ. ಮೊದಲ ಹಂತದಲ್ಲಿ ಇಬ್ಬರ ವಿರುದ್ಧ ಪ್ರಕರಣವಂತೂ ದಾಖಲಾಗಿದೆ. ಇನ್ನು ಪ್ರಕರಣ ಹಿಂದಿರುವ ಶಕ್ತಿಗಳು ಯಾವುವು ಎಂಬುದು ಬಹಿರಂಗವಾಗಬೇಕಿದೆ. ಬಿಜಾಪುರ ಮಾಡೀನಿ, ಛತ್ತೀಸ್ಗಢನಾಗ ಮಾಡೀನಿ, ಕರ್ನಾಟಕನಾಗ ಮಾಡೀನಿ, ಎಲ್ಲ ಮಾಡಿ ಸರ್. 50 ಸಾವಿರ ನೀನು ಒಂದು ರಾಡ್ ತಗೋಣಕ್ಕೆ ಆಗೋದಿಲ್ಲ ಸರ್. ಹಾಂ, ನಾಲ್ಕು ಬರ್ತಾವ. ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಫಾಯಿ ಕರ್ಮಚಾರಿಗಳನ್ನೇ ನೇಮಕ ಮಾಡಬೇಕು. ಇದರಿಂದ ಸಫಾಯಿ ಕರ್ಮಚಾರಿಗಳಿಗೆ ಸೌಲಭ್ಯಗಳು ದೊರೆಯುತ್ತವೆ ಎಂದು ರಾಷ್ಟ್ರೀಯ ಸಫಾಯಿ ಮಜ್ದೂರ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಬಾಬು ಹೇಳಿದರು. ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಫಾಯಿ ಕರ್ಮಚಾರಿಗಳನ್ನೇ ನೇಮಕ ಮಾಡಬೇಕು. ಇದರಿಂದ ಸಫಾಯಿ ಕರ್ಮಚಾರಿಗಳಿಗೆ ಸೌಲಭ್ಯಗಳು ದೊರೆಯುತ್ತವೆ ಎಂದು ರಾಷ್ಟ್ರೀಯ ಸಫಾಯಿ ಮಜ್ದೂರ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಬಾಬು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಫಾಯಿ ಕರ್ಮಚಾರಿಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಇದರಿಂದ ಸಮಾಜ ಹಿಂದುಳಿಯುತ್ತಿದೆ. ಸಮಾಜವು ತುಳಿತಕ್ಕೊಳಗಾಗಿದ್ದು ಸರ್ಕಾರದ ಸೌಲಭ್ಯ ದೊರೆಯದೇ ಇರುವುದು ಅಭಿವೃದ್ಧಿಯಾಗುತ್ತಿಲ್ಲ ಎಂದರು. ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ಸಫಾಯಿ ಕರ್ಮಚಾರಿ ಆಯೋಗ ರಚನೆ ಮಾಡಿದೆ. ಆದರೆ ಆಯೋಗದಲ್ಲಿ ಸಫಾಯಿ ಕರ್ಮಚಾರಿಗಳು ಅಲ್ಲದೆ ಇರುವವರನ್ನು ನೇಮಕ ಮಾಡಿದ್ದರಿಂದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಸಮುದಾಯಕ್ಕೆ ಬಂದ ಅನುದಾನ ದುರ್ಬಳಕೆಯಾಗುತ್ತಿದೆ. ಯಾವುದೇ ಸೌಲಭ್ಯಗಳು ಸಮುದಾಯಕ್ಕೆ ಮುಟ್ಟುತ್ತಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳು ಇದ್ದು ಸಮಾಜದಲ್ಲಿ ಇರುವವರು ವಂಚಿತವಾಗಿದ್ದಾರೆ. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕಾಗಿದೆ ಎಂದು ತಿಳಿಸಿದರು. ಮಲ ಎತ್ತುವುದನ್ನು ಸರ್ಕಾರ ನಿಷೇಧ ಮಾಡಿದೆ. ಜೊತೆಗೆ ಇದರಲ್ಲಿ ಕೆಲಸ ಮಾಡಿ ಸಾವನ್ನಪ್ಪಿದರೆ
ಸರ್ಕಾರ 10 ಲಕ್ಷ ಪರಿಹಾರ ನೀಡುತ್ತಿದೆ. ಒಂದು ಕಡೆ ನಿಷೇಧ ಎಂದು ಹೇಳಿ ಮತ್ತೊಂದು ಕಡೆ ಕೆಲಸ ಮಾಡಿ ಸಾವನ್ನಪ್ಪಿದರೆ ಸಹಾಯಧನ ನೀಡುತ್ತೇವೆ ಎಂದು ಹೇಳಿದ್ದು ಗೊಂದಲ ಉಂಟಾಗಿದೆ. ಸರ್ಕಾರ ಇದನ್ನು ನಿವಾರಣೆ ಮಾಡಬೇಕು ಎಂದರು. ಮುಂಬರುವ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. 1985ರಲ್ಲಿ ಊಟ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಮಾಂಗಲ್ಯ ಆರ್ಯ ಖಂಡೇರ ಮಾಯಾವತಿ ಇವರೆಲ್ಲ ನಮ್ಮ ಖಂಡೇರ ಅವರ ತಂಗಿ, ಅದೇ ರೀತಿಯಾಗಿ ಆದಿಯಾರಿ, ದಿಲೀಪ್ ಕುಮಾರ್ ಆ್ಯಂಡ್ ವಿಜಯ್ ಕುಮಾರ್, ಇನ್ನು ಮುಂತಾದ IPD ಕರ್ನಾಟಕದಿಂದ IPD ಸಾಲಪ್ಪ ಅಂತೇಳಿ ನಮ್ಮ ಕರ್ನಾಟಕದ ಸಫಾಯಿ ಕರ್ಮಚಾರಿ ಪಿತಾಮಹ ಅವರು ಕೂಡ ಸೇರಿ ಒಂದು ಆಯೋಗದ ರಚನೆ ಮಾಡಿದರು. ಆ ರಚನೆ ಮಾಡಿದ ಉದ್ದೇಶ ಮಾನವನ ಮಲಮೂತ್ರಗಳನ್ನು ಎತ್ತಿ ಸ್ವಚ್ಛ ಮಾಡಿ ಇವತ್ತು ಈ ಜನ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಾದಂಥ ದುಸ್ಥಿತಿಯನ್ನು ಕಂಡು ಸುಪ್ರೀಂ ಕೋರ್ಟ್ 1994, 93, 94 and 2013 and 14 ಸ್ಟ್ರಿಕ್ಟ್ಲಿ ಮ್ಯಾನ್ಯುವಲ್ ಸ್ಕ್ಯಾನಿಂಗ್ ಪ್ರಾವಿಷನ್ ಸ್ಟ್ರಿಕ್ಟ್ಲಿ ಪ್ರಾವಿಷನ್ ಅಂತ ಆದೇಶ ಮಾಡ್ತಾರೆ. ಅದ್ರ ಜೊತೆಗೆ ರಿಯಾಪ್ಲೇಷನ್ ಮಾಡಬೇಕಂತ ಆದೇಶ ಮಾಡ್ತಾರೆ. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ನಿಷೇಧ ಮಾತ್ರ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ರಿಯಾಪ್ಲೇಷನ್ ಕೊಡ್ತಾನೆ ಇಲ್ಲ. ಅದ್ರ ಬಗ್ಗೆ ಸುಮಾರು ಸಲ ಹೋರಾಟಗಳು ಹಾವೇರಿಯಲ್ಲಾಯಿತು, KGF-ನಲ್ಲಾಯಿತು, ಮೈಸೂರಲ್ಲಾಯಿತು, ಬೆಂಗಳೂರಲ್ಲಾಯಿತು, ರಾಯಚೂರಿನಲ್ಲಿ ಕೂಡ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ. ಯಾಕಂತಂದರೆ ಈ ಒಂದು ಹಕ್ಕುಗಳಿಗಾಗಿ ಹಕ್ಕು ಪಡೆಯಲಿಕ್ಕೆ 3 ಸಲ ರಾಯಚೂರಿನಲ್ಲಿ ಮಲವನ್ನು ಸುಳ್ಕೊಂಡಿರ್ತಕ್ಕಂಥ ವಿಷಯ ನಮ್ಮ ರಾಯಚೂರು ನಗರದಲ್ಲಿ ಹೇಳಿರುವಂಥ ಪರಿಸ್ಥಿತಿ. ಯಾಕಂತಂದರೆ ಅದು ಕೂಡ ಮಾನಿಟರಿಂಗ್ ಕಮಿಟಿ ಮೆಂಬರ್ ಮಾನವ ಮಲಮೂತ್ರವನ್ನು ತಲೆ ಮೇಲೆ ಸುಳ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅದು ಎದಕ್ಕೆ ಐಡಿ ಕಾರ್ಡ್ ಕೊಟ್ಟಿಲ್ಲ, ಲೋನ್ ಕೊಟ್ಟಿಲ್ಲ, ನಮ್ಗೆ ಯಾವ ಥರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಅಂತೇಳಿ ಮಾಡಿದ್ರು. ಅದಾದ ನಂತರ ಈ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳು ದಯ ಕೃಪಾ ಕಟಾಕ್ಷದಿಂದ MSI ಕಾರ್ಡನ್ನು ಕರ್ನಾಟಕದಿಂದ ಒಂದು ರಚನೆ ಮಾಡಿ ಕೊಟ್ಟಿರುವಂತಹದ್ದು ನಾವು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ, ನಮ್ಮ ಜಿಲ್ಲಾಧಿಕಾರಿಗಳನ್ನ. ಅದೇ ರೀತಿಯಾಗಿ RBI ಅವರು ಕೂಡ ಒಂದು ಆದೇಶ ಮಾಡಿದ್ದಾರೆ, ಮ್ಯಾನ್ಯುವಲ್ ಸ್ಕ್ಯಾಮರ್ಗಳಿಗೆ ರಿಯಾಪ್ಲೇಟ್ ಮಾಡಬೇಕು, ಅವರಿಗೆ ಲೋನ್ ಅಪ್ಲೈ ಮಾಡಬೇಕಂತೇಳಿ ಒಂದು ಆದೇಶ ಇದೆ. ಸಂಬಂಧಪಟ್ಟ ಯಾವುದೇ ಬ್ಯಾಂಕ್ಗಳು ಇಂಡಿಯಾದಲ್ಲಿ ಯಾವುದೇ ಬ್ಯಾಂಕ್ಗಳು ಇವತ್ತುವರೆಗೂ ಅದನ್ನ ಇದು ಏನಂತಾರೆ ಪ್ರಾಕ್ಟಿಕಲ್ ಆಗಿ ನಡೀತಾ ಇಲ್ಲ. ಅದೇ ರೀತಿಯಾಗಿ ಮುದ್ರಾ ಯೋಜನೆ ಇದೆ, ಆ ಮುದ್ರಾ ಯೋಜನೆ ಕೂಡ ಯಾರು ಬಡವರು ಸಿಗ್ತಾ ಇಲ್ಲ, ಅದು ಗೊತ್ತಿದ್ದವ್ರು ಮಾತ್ರ ಸಿಗ್ತಾ ಇದೆ. ಒಂದು ವೇಳೆ ಗೊತ್ತಿದ್ದವ್ರು ಹೋದ್ರೆ 108 ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ನಮ್ಮ ಜನಗಳ ಹತ್ರ ಒಟ್ಟಿಗೆ ಮೊದಲೇ ಕರಡಿಲ್ಲ, ಅದರಲ್ಲಿ ಡಾಕ್ಯುಮೆಂಟ್ಸ್ ಕೇಳಿದ್ರಂತೆ ಏನಿದ್ದಿಲ್ಲ. ಇದೇ ರೀತಿಯಾಗಿ ಡಾಟಾ ಮಷಿನ್ ಅನಾಲಿಸಿಸ್ ಅಂತೇಳಿ ಉಮೇಶ್ ಅಂತೇಳಿ ಡೆಲ್ಲಿಯಿಂದ ಬಂದರು. ಅವರು ಸರ್ವೆ ಬಗ್ಗೆ ಬಂದು ಸುಮಾರು ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆದು ರಾಯಚೂರು ಜಿಲ್ಲೆಯಲ್ಲಿ ಕೇವಲ 6 ಫ್ಯಾಮಿಲಿಗಳಿದೆ ಮ್ಯಾನ್ಯುವಲ್ ಸ್ಕ್ಯಾಮರ್ಗಳಂತೇಳಿ ಒಂದು ಹೇಳಿಕೆ ಕೊಟ್ಟು ಕೈ ಕೊಡ್ಕೊಂಡು ಹೋಗ್ಬಿಟ್ಟು, ಇದರಿಂದ ನಮ್ಮ ಸಮಾಜ ಬಹಳಷ್ಟು ಅನ್ಯಾಯ ಆಯಿತು. ಅದೇ ಒಂದು ಸಮಯದಲ್ಲಿ ಇದೇ ನಗರಸಭೆಯಲ್ಲಿ ನಮ್ಮ ನಗರಸಭೆ ರಾಯಚೂರಿನಲ್ಲಿ 23 ಜನ UGD ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ದುರ್ದೈವ ಅವರು ಕೊಟ್ಟಿರ್ತಕ್ಕಂಥ ಒಂದು ಇದು ಪತ್ರಿಕೆ ಏನಿದೆ, ಕೇವಲ 6 ಫ್ಯಾಮಿಲಿಗಳು ಮ್ಯಾನ್ಯುವಲ್ ಸ್ಕ್ಯಾಮರ್ಗಳಿದ್ದಾರೆ ಅಂತ. ಅದೇ ಸಮಯಕ್ಕೆ 26 ಜನ ನಮ್ಮ ನಗರಸಭೆಯಲ್ಲಿ ಇದ್ದರು. ಅದೇ ರೀತಿಯಾಗಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಮ್ಯಾನ್ಯುವಲ್ ಸ್ಕ್ಯಾನಿಂಗ್ ಪ್ರಾವಿಷನ್ ಅಂತೇಳಿ, ಅದನ್ನು ಭಾಳ ದಯವಾಗಿ ಸ್ವಾಗತ ಮಾಡ್ತೀನಿ. ಮೊನ್ನೆ ರೀಸೆಂಟ್ಲಿ ಮತ್ತೆ ಒಂದು ಆದೇಶ ಮಾಡಿದರು, ಮ್ಯಾನ್ಯುವಲ್ನಲ್ಲಿ ಯಾರಾದರೂ ಸತ್ತರೆ ಅವರಿಗೆ ಆ ಕುಟುಂಬದವರಿಗೆ ಅನುಕಂಪ ಆಧಾರದ ಬಗ್ಗೆ ಒಂದು 30 ಲಕ್ಷ ಅಂತೇಳಿ ಮಾಡಿದ್ರು. ಬಹಳ ಸಂತೋಷ ಆಗ್ತದೆ. ಒಂದು ಕಡೆ ಮ್ಯಾನ್ಯುವಲ್ ಸ್ಕ್ಯಾನಿಂಗ್ ಪ್ರಾವಿಷನ್ ಅಂತ ಹೇಳ್ತಾ ಇದೆ, ನಿಷೇಧ ಅಂತೇಳಿ, ಇನ್ನೊಂದು ಕಡೆ ಸತ್ತರೆ ಅಂತೇಳಿ ಹೇಳ್ತಾ ಇದೆ. ಇದು ಅಧಿಕಾರಿಗಳು ಗೊಂದಲ ಆಗ್ತಾ ಇದೆ. ಒಂದು ಕಡೆ ಸಮಾಜಕ್ಕೂ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಮಷಿನ್ ID ಕಾರ್ಡ್ ಕೊಡಬೇಕಂದ್ರೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದು ತೋರಿಸಿದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ಅವರು ಅದರಿಂದ ಆ ಕೆಲಸದಿಂದ ವಿಮುಕ್ತಿಗೊಳಿಸ್ತಾರೆ ಹೊರತು ಅವರಿಗೆ ರಿಯಾಪ್ಲೇಷನ್ ಸಿಗಲ್ಲ. ಈಗ ತಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಸಫಾಯಿ ಕರ್ಮಚಾರಿಗಳಂದ್ರೆ ಮ್ಯಾನ್ಯುವಲ್ ಸ್ಕ್ಯಾಮರ್ಗಳು ಪ್ರತಿ ಸರ್ಕಾರಿ ಅರೆ ಸರ್ಕಾರಿ ದೇವಸ್ಥಾನ, ಲಾಡ್ಜ್, ಹೋಟೆಲ್ಗಳಲ್ಲಿ, ಶಾಲೆಗಳಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೇವಲ 300 ರೂಪಾಯಿಂದ 500 ರೂಪಾಯಿ, 1000, 2000, ಲಾಸ್ಟ್ ಆದರೆ
3,000 ರೂಪಾಯಿಗಳಿಗೆ ಕೆಲಸ. ಈ ಸಂದರ್ಭದಲ್ಲಿ ರಂಗನಾಥ್, ಭೀಮಸೇನ್, ನಾಯ್ಡು, ಪ್ರಮೋದ್ ಸೇರಿದಂತೆ ಇತರರು ಇದ್ದರು. ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ಸಂಭ್ರಮ 50ನೇ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಸಚಿವರಿಗೆ, ಶಾಸಕರಿಗೆ ಅಭಿನಂದನಾ ಸಮಾರಂಭ ಮತ್ತು ವಾರ್ಷಿಕ ಸಭೆ, ಪ್ರಜಾಸ್ನೇಹಿ ಆಡಳಿತ, ನೌಕರರ ಪಾತ್ರ ಹಾಗೂ ಕೆಲಸದ ಒತ್ತಡ ನಿರ್ವಹಣೆ ಕುರಿತು ಕಾರ್ಯಾಗಾರವನ್ನು ನವೆಂಬರ್ 28ರಂದು ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಬೆಳಗ್ಗೆ 10:30 ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಭೀಮಣ್ಣ ನಾಯಕ್ ಹೇಳಿದರು. ಕನ್ನಡ ರಾಜ್ಯೋತ್ಸವದ ಕರ್ನಾಟಕ ಸಂಭ್ರಮ 50 ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಸಚಿವರಿಗೆ, ಶಾಸಕರಿಗೆ ಅಭಿನಂದನಾ ಸಮಾರಂಭ ಮತ್ತು ವಾರ್ಷಿಕ ಸಭೆ, ಪ್ರಜಾಸ್ನೇಹಿ ಆಡಳಿತ, ನೌಕರರ ಪಾತ್ರ ಹಾಗೂ ಕೆಲಸದ ಒತ್ತಡ ನಿರ್ವಹಣೆ ಕುರಿತು ಕಾರ್ಯಾಗಾರವನ್ನು ನವೆಂಬರ್ 28ರಂದು ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಬೆಳಗ್ಗೆ 10:30 ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಭೀಮಣ್ಣ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ, ಸಿಂಧನೂರು ತಾಲೂಕು ಶಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ಭುವನೇಶ್ವರಿ ಭಾವಚಿತ್ರಕ್ಕೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಮಾಲಾರ್ಪಣೆ ಮಾಡಲಿದ್ದಾರೆ. ದಿವಂಗತ ಮೇರಿ ದೇವದಾಸಿ ಅವರಿಗೆ ಭಾವಚಿತ್ರಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಮಾಲಾರ್ಪಣೆ ಮಾಡಲಿದ್ದಾರೆ ಎಂದರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಘದ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯಕ್ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ರಾಯಚೂರು ತಾಲೂಕಾ ಶಾಖೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಸಂಭ್ರಮ, ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ನೂತನ ಸಚಿವರು ಹಾಗೂ ಶಾಸಕರ ಅಭಿನಂದನಾ ಕಾರ್ಯಕ್ರಮವನ್ನು ಮತ್ತು ಪ್ರಜಾಸ್ನೇಹಿ ಆಡಳಿತ ಮತ್ತು ನೌಕರರ ಪಾತ್ರ ಹಾಗೂ ಕೆಲಸದ ಒತ್ತಡ ನಿರ್ವಹಣೆ ಕುರಿತು ದಿನಾಂಕ 28/11/2023ರಂದು ಸಿನ್ನೂರಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ನಮ್ಮ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಹಾಂತೇಶ್ ಬಿರಾದಾರ್ ಅವರು. ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬಿರಾದಾರ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಪ್ರಜಾಸ್ನೇಹಿ ಆಡಳಿತ, ನೌಕರರ ಪಾತ್ರ ಹಾಗೂ ಕೆಲಸದ ಒತ್ತಡ ನಿರ್ವಹಣೆ ಕುರಿತು ಗದಗ ಜಿಲ್ಲೆಯ ಕೆವಿಎಸ್ಆರ್ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಸಿದ್ದು ಯಾಪಲಪರ್ವಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ನೌಕರರ 120 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 1,000 ನಗದು ನೀಡಿ ಗೌರವಿಸಲಾಗುತ್ತದೆ ಎಂದರು. ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರು ಭಾಗವಹಿಸಲು 1 ದಿನದ ಓಡಿ ನೀಡುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮಗಳು ಎಲ್ಲರಿಗೂ ಆತ್ಮೀಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ ಆತ್ಮೀಯವಾಗಿ ಎಲ್ಲರೂ ಕೂಡ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಪ್ರತಿ ವರ್ಷವೂ ಕೂಡ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸರ್ಕಾರಿ ನೌಕರರ ಮಕ್ಕಳು ಯಾರ್ಯಾರು SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಾರೋ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ಳುತ್ತೇವೆ. ಈ ವರ್ಷ ಸ್ವಲ್ಪ ತಡವಾಯಿತು, ಬೇರೆ ಕಾರಣಗಳಿಂದಾಗಿ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಅದಕ್ಕೆ ಈ ವರ್ಷ ನಾವು ಪ್ರತಿ ವರ್ಷವೂ ಕೂಡ ರಾಯಚೂರಿನ ಜಿಲ್ಲಾ ಕೇಂದ್ರದಲ್ಲಿಯೇ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಬಟ್ ಈ ವರ್ಷ ಸಿಂಧನೂರು ತಾಲೂಕು ಘಟಕದವರು ಪ್ರತಿ ವರ್ಷ ಜಿಲ್ಲಾ ಘಟಕದಲ್ಲೇ ಮಾಡ್ತೇವೆ. ತಾಲೂಕು ಘಟಕಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದಕ್ಕೋಸ್ಕರ ಸಿಂಧನೂರು ತಾಲೂಕು ಘಟಕದ ಸಹಯೋಗದೊಂದಿಗೆ ಜಿಲ್ಲಾ ಘಟಕ ಮತ್ತು ರಾಯಚೂರಿನ ತಾಲೂಕು ಘಟಕದ ಸಹಯೋಗದೊಂದಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದೇ ತಿಂಗಳ 28ನೇ ತಾರೀಕಿಗೆ ಸಿಂಧನೂರಿನ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಾ ಪುರಸ್ಕಾರದ ಜೊತೆಗೆ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವದ ತಿಂಗಳಾಗಿರೋದ್ರಿಂದ ಕೂಡ ಕನ್ನಡಾಂಬೆಯ ಒಂದು ಆಚರಣೆಯನ್ನು ಕೂಡ ಇದರೊಟ್ಟಿಗೆ ಮಾಡಬೇಕು ಅನ್ನೋ ಒಂದು ಕಾರಣ. ಜೊತೆಗೆ ಸರ್ಕಾರಿ ನೌಕರರ ಸಂಘ ಆಗಿರೋದ್ರಿಂದ ಬೇರೆ ಬೇರೆ ಒತ್ತಡದಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರು ತಮ್ಮ ಕಾರ್ಯದಲ್ಲಿಯೂ ಕೂಡ ನಮ್ಮ ಪಾರದರ್ಶಕವಾಗಿ ಹೇಗೆ ಆಡಳಿತವನ್ನು ಕೊಡಬೇಕು, ಹೇಗೆ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಜಾಸ್ನೇಹಿ ಆಡಳಿತ, ನೌಕರರ ಪಾತ್ರ ಹಾಗೂ ಕೆಲಸದ ಒತ್ತಡ ನಿರ್ವಹಣೆ ಕುರಿತು ಕಾರ್ಯಾಗಾರವನ್ನು ಕೂಡ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಇದರ ಒಂದು ವಿಷಯವನ್ನು ಗಮನಕ್ಕೆ ತಂದಾಗ ಖಂಡಿತ ಇದರ ಅವಶ್ಯಕತೆ ಇದೆ. ನೌಕರರಿಗೆ ಬಹಳ ಈಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಮಾಡಬಹುದು ಅಂತೇಳಿ ನಮಗೆ ಅನುಮತಿಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಕಾರಣದಿಂದಾಗಿ ಈ ಕಾರ್ಯಕ್ರಮದ ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರ ಇವೆರಡನ್ನೂ ಬಹುಮುಖ್ಯವಾಗಿ ಇಟ್ಕೊಂಡು ನಾವು 1 ದಿನದ ಕಾರ್ಯಕ್ರಮವನ್ನು ಸಿಂಧನೂರಿನಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನಂತಂದ್ರೆ ಸಚಿವರು, ಶಾಸಕರು ಈಗಾಗಲೇ ನೂತನ ಪದ ಹಳೆದಾಯಿತು ಅಂತ ಅನಿಸ್ತದೆ. ಬಟ್ ಆದರೂ ಕೂಡ ನಾವು ಇಲ್ಲಿವರೆಗೂ ಸರ್ಕಾರಿ ನೌಕರರ
ಸಚಿವರು ಜನಪ್ರತಿನಿಧಿಗಳೊಂದಿಗೆ ನಮ್ಮ ನೌಕರರ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಆತ್ಮೀಯವಾಗಿ ಎಲ್ಲರ ಜೊತೆಗೆ ಒಡನಾಟದಲ್ಲಿ ಇರಬೇಕಾದ ಕಾರಣದಿಂದಾಗಿ ನಾವು ಎಲ್ಲರಿಗೂ ಒಂದು ಸನ್ಮಾನವನ್ನ ಮಾಡಬೇಕು, ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಇದರ ಜೊತೆಗೆ ನೂತನ ಸಚಿವರು ಮತ್ತು ಶಾಸಕರೆಲ್ಲರಿಗೂ ಕೂಡ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು 25ನೇ ತಾರೀಕಿಗೆ ನಿಧಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳು ಉತ್ತಮ ಅಂಕ ಗಳಿಸಿರುವ ಮಕ್ಕಳ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿಯನ್ನು ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಜನ ಅರ್ಜಿಯನ್ನು ಹಾಕಿದ್ರು. ಕೆಲವರು ಸರಿಯಾದ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಸರಿಯಾದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ, ಮಾಹಿತಿಯನ್ನು ಕೂಡ ಇನ್ಕಂಪ್ಲೀಟ್ ಇದೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಜನರನ್ನ ರಿಜೆಕ್ಟ್ ಮಾಡಿ ಒಂದು 119ರಿಂದ 120 ಜನ ಮಕ್ಕಳಿಗೆ ನಾವು ಏಕಕಾಲದಲ್ಲಿ ಅವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕಾರ್ಯಕ್ರಮ ಮಾಡಿದಾಗ ಪ್ರತಿ ಮಕ್ಕಳಿಗೆ 500 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ವಿ. ಈ ವರ್ಷ 1,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ಕೊಡ್ತಾ ಇದ್ದೀವಿ. ನೆನಪಿನ ಕಾರಣಕ್ಕೆ, ಸ್ಮರಣಿಕೆ ಮತ್ತು ಅಲ್ಲಿ ಗೌರವ ಸನ್ಮಾನವನ್ನ ಮಾಡಬೇಕು ಅಂತ ಈ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಶಾಸಕರನ್ನ ಮತ್ತು ಸಚಿವರನ್ನ ಈಗಾಗಲೇ ಭೇಟಿ ಮಾಡಿ ಅವರ ದಿನಾಂಕವನ್ನು ಕೂಡ ಪಡೆದುಕೊಂಡಿದ್ದೀವಿ. ಶರಣ ಪ್ರಕಾಶ್ ಪಾಟೀಲ್ ಸರ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಜೊತೆಗೆ ಭುವನೇಶ್ವರಿ ಭಾವಚಿತ್ರ ಮಾಲಕರಿಗೆ ನಮ್ಮ NS ಬೋಸರಾಜ್ ಸರ್ ಅವರು ಕೂಡ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸಿಂಧನೂರಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿಯ ಲೋಕಲ್ ಶಾಸಕರನ್ನ ಅವರು ಪರಿಗಣನೆ ಮಾಡಿಕೊಂಡು ನಮ್ಮ ಸಂಘಟನೆಯನ್ನ ಕಟ್ಟಿರ್ತಕ್ಕಂಥ ಏಕೈಕ ಮಹಿಳೆ ಮೇರಿ ದೇವಸಿಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಅಪೂರ್ಣ ಬಾದಲೇಶ್ವರ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಪ್ರಶಸ್ತಿ ಈ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಘನ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಮಾನ ನಾಯಕ ಜಿಲ್ಲಾಧ್ಯಕ್ಷರು ಕೂಡ ಇದನ್ನ ವಹಿಸಿಕೊಡ್ತಾರೆ. ಇದರ ಜೊತೆಗೆ ರಾಜ್ಯ ಸಂಘದಿಂದ ವಿವಿಧ ಹಂತದ ಪದಾಧಿಕಾರಿಗಳು, ರಾಜ್ಯ ಕಾರ್ಯದರ್ಶಿಗಳು, ಹಿರಿಯ ಉಪಾಧ್ಯಕ್ಷರು ಮತ್ತು ಬೇರೆ ಬೇರೆ ರಂಗ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂಥ ಎಲ್ಲಾ ರಾಜ್ಯದ ಪ್ರತಿನಿಧಿಗಳು, ಈಗ ಡಾಕ್ಟರ್ ಶಂಕರಗೌಡ ಇರ್ಬೋದು, ಭೀಮರಾವ್ ಇರ್ಬೋದು, ಮಲ್ಲಯ್ಯನವರು, ಇವರು ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾರೆ, ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸ್ತಾರೆ. ಇವರು ಇರ್ಬೋದು ನಮ್ಮ ಜಿಲ್ಲಾ ಹಂತದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಹಂತದ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು ಎಲ್ಲರೊಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ನೌಕರರು, ವಿವಿಧ ಇಲಾಖೆಯ ನೌಕರರು ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಪ್ರೋತ್ಸಾಹಿಸುವ ಕಾರಣಕ್ಕೆ ಪ್ರತಿಭಾ ಪುರಸ್ಕಾರ ಮತ್ತು ನೌಕರರ ಒಂದು ದಿನದ ಕಾರ್ಯಾಗಾರ. ಈಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ನೌಕರರು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಪಾರದರ್ಶಕವಾಗಿ ಆಡಳಿತ ಕೊಡಬೇಕು, ನಾವು ಹೇಗೆ ಪಾರದರ್ಶಕವಾಗಿ ಇರಬೇಕು ಅನ್ನೋ ದೃಷ್ಟಿಕೋನ ಇತ್ತೀಚೆಗೆ ಬೇರೆ ಬೇರೆ ಘಟನೆಗಳು ನಾವೆಲ್ಲರೂ ನೋಡ್ತಾ ಇದ್ದೀವಿ ಸರ್ಕಾರಿ ನೌಕರರ ಮಟ್ಟದಲ್ಲಿ. ಅದಕ್ಕೆ ನಾವು ಹೇಗೆ ವರ್ತನೆ ಮಾಡಬೇಕು ಅನ್ನೋ ವಿಚಾರಕ್ಕೋಸ್ಕರ ಈ ಜನಸ್ನೇಹಿ ಆಡಳಿತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರಕ್ಕೆ ಇಡೀ ಜಿಲ್ಲೆಯ ಹೆಚ್ಚು ನೌಕರರು ಕೂಡ ಇದರಲ್ಲಿ ಭಾಗವಹಿಸಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ನಮಗೆ ಓಡಿ ಸೌಲಭ್ಯವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳುವ ಜೊತೆಗೆ ವಿಷಯಗಳು ಕೂಡ ತುಂಬಾ ಮುಖ್ಯವಾಗಿರೋದ್ರಿಂದಾಗಿ ನಾವೆಲ್ಲರೂ ಕೂಡ ಜಿಲ್ಲೆಯ ನೌಕರರು, ಶಿಕ್ಷಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರಗೌಡ, ಶ್ರೀಶೈಲಗೌಡ, ಭೀಮರಾಯ ಹವಲ್ದಾರ್, ಮಲ್ಲೇಶ್ ಭಂಡಾರಿ, ಅಮರೇಗೌಡ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ TVS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನವೆಂಬರ್ 26ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು
ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನವೆಂಬರ್ 26ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಮಾಡುತ್ತಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಜಾವಾಣಿ ಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್ ವಹಿಸಲಿದ್ದಾರೆ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ಚನ್ನಬಸವಣ್ಣ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ, ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಗವಿಸಿದ್ದಪ್ಪ ಹೊಸ್ಮನಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಈ ಬಾರಿ ಹಿರಿಯ ಪತ್ರಕರ್ತ ಬಿ ವೆಂಕಟ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಳೆದ ಒಂದು ವಾರದಿಂದ ವಿವಿಧ ಸ್ಪರ್ಧೆ ಸಂವಾದ ಏರ್ಪಡಿಸಿ ನಾಳೆ ನವೆಂಬರ್ 26ರಂದು ವೇದಿಕೆ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪತ್ರಿಕಾ ಭವನದ ಮೇಲ್ಮಾಡಿ ಸಭಾಂಗಣದಲ್ಲಿ 11 ಗಂಟೆಗೆ ಮೇಲ್ಮಾಡಿ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ರವೀಂದ್ರ ಭಟ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಪ್ರತಿ ವರ್ಷ ಕೂಡ ಈ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯಲ್ಲಿ ಜೀವಮಾನ ಸಾಧನೆಗಾಗಿ ಪತ್ರಿಕಾ ಕ್ಷೇತ್ರದಲ್ಲಿ 16 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತ ಹಿರಿಯ ಪತ್ರಕರ್ತರನ್ನು ಗುರುತಿಸಿ 2 ಸಂಘಟನೆಗಳ ಪರವಾಗಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಹೀಗಾಗಿ ಈ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತರಾದಂಥ ಬಿ ವೆಂಕಟ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರ ಮುಂದಿನ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಎಲ್ ಚಂದ್ರಶೇಖರ್ ನಾಯಕ್ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ರಾಹುಲ್ ತುಕಾರಾಂ ಪಾಂಡ್ವೆ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಪಿ ಅವರು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಗವಿಸಿದ್ದಪ್ಪ ಹೊಸ್ಮನಿ, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದಂಥ ಶಿವಮೂರ್ತಿ ಹಿರೇಮಠ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ರಾಯಚೂರು ರಿಪೋರ್ಟರ್ಸ್ ಅಧ್ಯಕ್ಷರಾದಂಥ ಚನ್ನಬಸವಣ್ಣ ಅವರು ಮಾತನಾಡಲಿದ್ದಾರೆ. ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಈಗ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ಚನ್ನಬಸವಣ್ಣ ಮಾತನಾಡಿ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ನಿಮಿತ್ತ ಪತ್ರಕರ್ತರಾಗಿ ಆರೋಗ್ಯ ತಪಾಸಣಾ ಶಿಬಿರ, ಕ್ರಿಕೆಟ್ ಪಂದ್ಯಾವಳಿ, ಚೆಸ್, ಕ್ಯಾರಂ, ಬ್ಯಾಡ್ಮಿಂಟನ್ ಹಾಗೂ ಸಂವಾದ ಕಾರ್ಯಕ್ರಮ ನಡೆಸಲಾಗಿದೆ. ಆಟಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ ಎಂದರು. ಎಲ್ಲಾ ಪತ್ರಕರ್ತರು ಸ್ನೇಹಿತರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಅದೇ ರೀತಿ ಒಂದು ವಾರಗಳ ಕಾಲ ಸವಾಲವಾಗಿ ಎಲ್ಲ ಪತ್ರಕರ್ತರು ಸೇರಿಕೊಂಡು ಒಂದು ಹಬ್ಬದ ಆಚರಿಸಿಕೊಳ್ಳುವ ಕಾರ್ಯಕ್ರಮ ರೂಪಿಸಿದ್ವಿ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ವಿಶೇಷವಾಗಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಕೂಡ ನಡೆಯಿತು. ಅದಾದ ನಂತರ ಕ್ರಿಕೆಟ್ ಪಂದ್ಯಾವಳಿ ಕೂಡ ನಡೆಯಿತು. ಆ ಕ್ರಿಕೆಟ್ ಪಂದ್ಯಾವಳಿ 2 ದಿನದ ಕ್ರಿಕೆಟ್ ಪಂದ್ಯಾವಳಿ ಬಹಳ ಉತ್ಸುಕರಾಗಿದ್ದರು. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು 3-4 ತಾಸು ಪತ್ರಕರ್ತರ ಜೊತೆಗೆ ಕಳೆದಂತ ನೆನಪು ಕೂಡ ನಿಮ್ಮಲ್ಲಿದೆ. ಹಾಗೆ ಚೆಸ್ ಮತ್ತು ಕೇರಂ ಕೂಡ ಉತ್ಸಾಹದಿಂದ ನಡೆಯಿತು. ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಕೂಡ ನಡೆದವು. ಮತ್ತೆ ವಿಶಿಷ್ಟವಾಗಿ ಬರೀ ಆಟ ಮನೋರಂಜನೆಗಿಂತ ಒಂದು ಚಿಂತನೆ ನಡೆಯಬೇಕನ್ನುವಂಥ ಕಾರ್ಯಕ್ರಮವಾಗಿ ಮೊನ್ನೆ ಹೋರಾಟಗಾರರನ್ನು ಕರೆಸಿ ಸಮಾಜ ಮಾಧ್ಯಮ ಮತ್ತು ಹೋರಾಟ ಅನ್ನುವಂಥ ಒಂದು ಸಂವಾದ ಕಾರ್ಯಕ್ರಮ ಕೂಡ ನಡೆಯಿತು, ಅವಲೋಕನ ಕಾರ್ಯಕ್ರಮ. ಹಾಗೆ ಒಂದು ಮುಕ್ತ
ಕಾರ್ಯಕ್ರಮಕ್ಕೆ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಅವರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಅವರು ಇವತ್ತು ನೈಟ್ ರಾತ್ರಿಯಿಂದ ಹೊರಟು ನಾಳೆ ಬರ್ತಾರೆ. ನಾನು ಹೇಳಿದ್ದೀನಿ ಅವರಿಗೆ ನಾಳೆ ವಿಶೇಷವಾಗಿ ಅವ್ರ ಜೊತೆ ಪತ್ರಕರ್ತರ ಜೊತೆಗೆ ಬೆರೆತು ಮಾತನಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಹಿರಿಯ ಪತ್ರಕರ್ತರು ಬಹಳ ಅಷ್ಟು ವರ್ಷಗಳ ಕೆಲಸ ಮಾಡುವಂಥ ಹಿರಿಯ ಪತ್ರಕರ್ತರಿಂದ ತಮಗೂ ಕೂಡ ಒಳ್ಳೆಯ ಅವ್ರ ಜೊತೆಗೆ ಸ್ನೇಹ ಒಂದು ಸಂಬಂಧ ಇದ್ದಂಗೆ ಆಗ್ತದೆ. ಯಾಕಂದರೆ ರಾಜಕಾರಣಿಗಳ ಬಿಟ್ಟು ನಾವು ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ಅವರ ಅನುಭವಗಳನ್ನು ನಾವು ಕೇಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ನಾಳೆ ಇರೋದ್ರಿಂದ ಇದೆ. ಹಾಗೆಯೇ ನಾವು ಕಳೆದ ಒಂದು ವರ್ಷದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡೋದನ್ನು ನಾವು ಕುರಿತು ಕಳೆದ ವರ್ಷ ಹಿರಿಯ ಪತ್ರಕರ್ತ ಟಿ.ಕೆ. ಕಿಶನ್ರಾವ್ ಕೊಟ್ಟಿದೆ. ಈ ವರ್ಷ 36 ವರ್ಷಗಳ ಕಾಲ ಸುದೀರ್ಘವಾಗಿ ಸುದ್ದಿಮೂಲ ಪತ್ರಿಕೆಯ ಪತ್ರಕರ್ತರ ಕೆಲಸ ಮಾಡ್ತಿರುವಂಥ ಹಿರಿಯ ಪತ್ರಕರ್ತರು ಮತ್ತು ವಿದ್ಯುನ್ಮಾನ ದೂರದರ್ಶನಕ್ಕೆ ಮತ್ತು ಆಕಾಶವಾಣಿ ಧಾರವಾಡಕ್ಕೆ ಕೂಡ 2-3 ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಹಿರಿಯ ಪತ್ರಕರ್ತರಾದಂಥ ಬಿ ವೆಂಕಟ್ ಸಿಂಗ್ ಅವರನ್ನು ಕೂಡ ನಾಳೆ ಜೀವಮಾನ ಸಾಧನೆ ಪುರಸ್ಕಾರದ ಸನ್ಮಾನ ಕೂಡ ಆಯ್ಕೆ ಮಾಡ್ತಿದ್ದೀವಿ. ಇದೆಲ್ಲನೇ ನಾಳೆ ಏನು ಇಲ್ಲಿವರೆಗೆ ಸ್ಪರ್ಧೆಗಳು ನಡೆದಿವೆ ಅವರೆಲ್ಲರಿಗೂ ಕೂಡ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಾಳೆ ನಡೀತದೆ. ಆ ಕಾರಣಕ್ಕಾಗಿ ನಾಳಿನ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಪಾಲ್ಗೊಳ್ಬೇಕು. ಹಾಗೆ ತಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಡು ಬರಬೇಕು. ಹೆಚ್ಚಿನ ಜನರು ತಾವು ಕೂಡ ಇದರಲ್ಲಿ ಎಷ್ಟು ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ನಾಳಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಮುಕ್ತವಾಗಿ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು, ಮುಖಂಡರು, ರಾಜಕಾರಣಿಗಳು ಎಲ್ಲರಿಗೂ ಕೂಡ ಮುಕ್ತವಾದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಬೆಂಬಲಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಭಾಷಾಹಟ್ಟಿ, ರಾಯಚೂರು ರಿಪೋರ್ಟರ್ಸ್ ಗಿಲ್ಸ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಜಗತ್ಕಲ್, ಪತ್ರಕರ್ತ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಉಪಸ್ಥಿತರಿದ್ದರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಸಮಾರಂಭವನ್ನು ನವೆಂಬರ್ 28ರಂದು ನಗರದ ಶಾರದಾ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಸಂಜೆ 5:30 ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಂಘದ ಅಧ್ಯಕ್ಷ ಪಲಗುಲು ನಾಗರಾಜ್ ಹೇಳಿದರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಸಮಾರಂಭವನ್ನು ನವೆಂಬರ್ 28ರಂದು ನಗರದ ಶಾರದಾ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಸಂಜೆ 5:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಂಘದ ಅಧ್ಯಕ್ಷ ಪಲಗುಲು ನಾಗರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗಡಿ ಜಿಲ್ಲೆಯಾಗಿರುವುದರಿಂದ ಕನ್ನಡವನ್ನು ಬೆಳೆಸುವ ಉದ್ದೇಶದಿಂದ ಹಾಗೂ ಇಲ್ಲಿನ ಸಾಹಿತ್ಯವನ್ನು ವೇದಿಕೆಯನ್ನು ಒದಗಿಸಿಕೊಡುವ ಉದ್ದೇಶದಿಂದ ಕನ್ನಡ ಸಂಘ ರಚನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಪಲಗುಲು ನಾಗರಾಜ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಹರೀಶ್ ರಾಮಸ್ವಾಮಿ, ಮಾಜಿ ಶಾಸಕ ಎ ಪಾಪರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ, ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ, ಬೆಂಗಳೂರಿನ ಮಾಲತಿ ಮಹೇಶ್ ಜೋಶಿ, ವೆಂಕಟರಾವ್ ಕುಲಕರ್ಣಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸೈಯದ್ ವಲಿ ಮುಜಾವರ್ ಅವರ ರಚಿಸಿದ ಮಸ್ತಕಧಾರೆ ಎಂಬ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಪ್ರೇಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಕೋರಿದರು. ಸೈಯದ್ ವಲಿ ಮುಜಾವರ್ ಅವರು ಕೂಡ ನಮ್ಮ ಸಂಘದಲ್ಲಿದ್ದಾರೆ. ದಿನಾಂಕ 28 ನವೆಂಬರ್ ಮಂಗಳವಾರ ಸಂಜೆ 5:30ಕ್ಕೆ ಕನ್ನಡ ಸಂಘ ನೂತನ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಅಂದಿನ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರು ಆಗಮಿಸಲಿದ್ದಾರೆ. ಜೊತೆಗೆ ರಾಯಚೂರಿನ ಮುಂಗಾರು ಹಬ್ಬದ ಸಾಂಸ್ಕೃತಿಕ ರಾಯಭಾರಿಯಲ್ಲಿ ಹೆಸರು ಪಡೆದಿರುವಂತಹ ಎ ಪಾಪರೆಡ್ಡಿ ಅವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಜೊತೆಗೆ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂತಹ ಕೆ ಶಾಂತಪ್ಪ ಹಾಗೂ ರಾಜ್ಯೋತ್ಸವ ಪುರಸ್ಕೃತರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಹಾಗೂ ಬೆಂಗಳೂರಿನ ಮಾಲತಿ ಮಹೇಶ್ ಜೋಶಿ ಇವರೆಲ್ಲರೂ ಸಹ, ಜೊತೆಗೆ ವೆಂಕಟರಾವ್ ಕುಲಕರ್ಣಿ ಹಿರಿಯ ಸಾಹಿತಿಗಳು ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ನಮ್ಮ ಕನ್ನಡ ಸಂಘ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಡೆಗರೆ ನಾಡು ರಾಯಚೂರು ಅಂತ ನಾವು ಹೇಳ್ತಾ ಇದ್ದೇವೆ. ರಾಯಚೂರಿನಲ್ಲಿ ಫಲವತ್ತಾದ
ಭೂಮಿ ಇದೆ. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಜಾನಪದ, ಬಯಲಾಟ, ಬೆಳ್ಳು, ಹೀಗೆ ಹಲವು ಸಂಪದ್ಭರಿತವಾದಂಥ ಕ್ಷೇತ್ರಗಳು ನಮ್ಮ ರಾಯಚೂರಿನಲ್ಲಿವೆ. ಅವೆಲ್ಲವುಗಳಿಗೆ ಸೇವೆ ಮಾಡುವ ಒಂದು ಸದುದ್ದೇಶದಿಂದ ಕನ್ನಡ ಸಂಘವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ. ಈ ಸಂಘದ ಮೂಲಕ ಕನ್ನಡದ ಕಾರ್ಯಕ್ರಮಗಳ ನಾವು ಒಂದು ಬಂಡಿಯನ್ನು ಓಡಲು ನಾವು ಸಿದ್ಧರಾಗಿದ್ದೇವೆ. ಈ ನಮ್ಮ ಕನ್ನಡ ಸಂಘದಲ್ಲಿ ಕವಿಗೋಷ್ಠಿ, ಗಜಲ್ಗೋಷ್ಠಿ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಮತ್ತು ಜಾನಪದ ಕಲೆಗಳು, ಹೀಗೆ 10 ಹಲವು ವೈವಿಧ್ಯಮಯ ಕ್ಷೇತ್ರಗಳು ನಮ್ಮ ರಾಯಚೂರಲ್ಲಿವೆ. ಅಂತಹ ಅದರ ಜೊತೆಗೆ ಇವತ್ತು ಗಡಿನಾಡ ಸಮಸ್ಯೆಗಳು ಮತ್ತು ಗಡಿಯಂಚಿನ ಸಮಸ್ಯೆಗಳು, ಇವೆಲ್ಲವುಗಳಿಗೆ ಒಂದು ಬೆಳಕು ನೀಡುವಂತಹ ಕೆಲಸಗಳನ್ನು ಇವತ್ತು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಹೊಸದಾಗಿ ನಮ್ಮ ಸಂಘ ರಚನೆಯಾಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ವಸುಧೇಂದ್ರ ಸಿರವಾರ, ಸಂಘಟನಾ ಕಾರ್ಯದರ್ಶಿ ಸಂಗಮೇಶ್ ಮಂಗನವರ್, ಪ್ರಸನ್ನ ಆಲಂಪಲ್ಲಿ ಉಪಸ್ಥಿತರಿದ್ದರು. ವ್ಯಕ್ತಿಯೋರ್ವನಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ ಘಟನೆ ತಾಲೂಕಿನ ಚಿಕ್ಸುಗೂರು ಹೆಗ್ಗಸ್ನಳ್ಳಿ ಹತ್ತಿರದ ಎಂಪಿಸಿಎಲ್ ಸಮೀಪ ನಡೆದಿದೆ. ವ್ಯಕ್ತಿಯೋರ್ವನಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ತಾಲೂಕಿನ ಚಿಕ್ಸುಗೂರು ಹೆಗ್ಗಸನಹಳ್ಳಿ ಹತ್ತಿರದ ಎಂಪಿಸಿಎಲ್ ಸಮೀಪ ನಡೆದಿದೆ. ಕಳೆದ ರಾತ್ರಿ ರಸ್ತೆ ಬದಿಯಲ್ಲಿ ತೆರಳುತ್ತಿದ್ದ ವ್ಯಕ್ತಿಯೋರ್ವನಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮೃತರು ಗುರುತು ಪತ್ತೆಯಾಗಿಲ್ಲ. ಈ ಘಟನೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಲಿದ್ದಲು ಕಳ್ಳತನ, ಗುತ್ತೇದಾರರು ಸೇರಿ 2 ವಿರುದ್ಧ ಪ್ರಕರಣ ದಾಖಲು, ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ. ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಮಾಜದವರನ್ನು ನೇಮಿಸಲಿ, ಭಾಸ್ಕರ್ ಬಾಬು ಒತ್ತಾಯ. ನವೆಂಬರ್ 28ರಂದು ಸರ್ಕಾರಿ ನೌಕರರ ಸಂಘದಿಂದ ಸಿಂಧನೂರಿನಲ್ಲಿ ಕನ್ನಡ ರಾಜ್ಯೋತ್ಸವ, ಪ್ರತಿಭಾ ಪುರಸ್ಕಾರ ಕಾರ್ಯಾಗಾರ ಆಯೋಜನೆ ಭೀಮಣ್ಣ ನಾಯಕ್. ಪತ್ರಕರ್ತ ಸಂಘಟನೆಗಳಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಆರ್ ಗುರುನಾಥ್. ನವೆಂಬರ್ 28ರಂದು ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳ ಉದ್ಘಾಟನೆ, ನಾಡೋಜ ಮಹೇಶ್ ಜೋಶಿ ಆಗಮನ, ಪಲಗುಲು ನಾಗರಾಜ್. ಮತ್ತು ಹೆಗ್ಗಸನಹಳ್ಳಿ ಬಳಿ ಲಾರಿ ಡಿಕ್ಕಿಯಾಗಿ ವ್ಯಕ್ತಿ ಸ್ಥಳದಲ್ಲಿಯೇ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ವಿಜಯಲಕ್ಷ್ಮಿ TBS ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು.